ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಚುರುಮರೆ ಪಡ್ಡು. ಇದಕ್ಕೆ ಅಕ್ಕಿ ಬೇಳೆ ನೆನೆಸೋದು ಬೇಡ್ರಿ. ಹಾಗೆ ಇದನ್ನು ಅಕ್ಕಿನ ಮತ್ತು ತೊಳೆದು ಹಾಗೆ ರುಬ್ಬಿ ಮಾಡೋದು. ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೀ. 2 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ಉದ್ದಿನ ಬೇಳೆ ಹಾಕೀನಿ ರೀ. ಮತ್ತು 1 ಚಮಚೆ ಮೆಂತ್ಯ ಕಾಳು ಹಾಕ್ಕೊಂಡೀನಿ ರೀ. ಇದನ್ನು ಹಾಕ್ಕೊಂಡು ಹಾಗೆ ತೊಳೆದು ನೀರು ಬಸ್ದು ಇಟ್ಕೊಂಡಿರೋದು ರೀ. ಮತ್ತು ಇದಕ್ಕೆ ಚುರುಮರಿ ನಾನು 4 ಗ್ಲಾಸು ಚುರುಮರಿ ಹಾಕಿದ್ದೀನಿ ನೋಡಿರಿ. ಈ ಗ್ಲಾಸಿಲೆ 4 ಗ್ಲಾಸ್ ತೊಗೊಂಡಿನಿ ರೀ ಚುರುಮರಿನ. ಇದನ್ನು ತೊಯ್ಸ್ಕೋಬೇಕ್ರಿ. ಇವಾಗ ಚುರುಮರಿನ ಈ ಥರ ಕೈಯಿಂದ ಪ್ರೆಸ್ ಮಾಡಿಕೊಂಡು ತೊಯ್ಸ್ಕೋಬೇಕು. ಇವು 1 ನಿಮಿಷ ಚುರುಮರಿ ನೆನಿಲಿ ರೀ ಇವು. ಈಗ ಇವನ್ನ ರುಬ್ಬೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೋತೀನಿ ರೀ. ಮಿಕ್ಸಿ ಜಾರ್ ತೊಗೊಂಡು ಇವು ತೊಳೆದು ಇಟ್ಕೊಂಡಿವಲ್ರಿ ಅಕ್ಕಿನ ಇವನ್ನ ಹಾಕ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ತೊಳೆದು ಇಟ್ಕೊಂಡಿವಲ್ರಿ ಇವನ್ನ ಹಾಕ್ಕೋತಾ ಇದ್ದೀನಿ ನೋಡಿರಿ. ಅರ್ಧ ಅಕ್ಕಿ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಇವಾಗ ಚುರುಮರಿ ತೊಯ್ಸ್ಕೊಂಡಿವಲ್ಲ ಅವನ್ನೊಂದು ಅರ್ಧ ಚುರುಮರಿ ಇದಕ್ಕೆ ಹಾಕ್ಕೊಳ್ಳೋಣ ರೀ. ಕೈಯಿಂದ ಚುರುಮರಿನ ಹಿಂಡ್ಕೋಬೇಕು. ಹಿಂಗೆ ನೀರು ತಕ್ಕೊಂಡು ಹಾಕ್ಕೋಬೇಕ್ರಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ರೀ ಇದನ್ನು, ಅಕ್ಕಿ ಮತ್ತು ಚುರುಮರಿನ. ಇದು ನೆನೆ ಇಡಂಗಿಲ್ಲ ನೋಡ್ರಿ. ತಕ್ಷಣ ಅಕ್ಕಿ ತೊಳ್ಕೊಂಡು ಉದ್ದಿನಬೇಳೆ ಮತ್ತು ಅಕ್ಕಿ ತೊಳೆದು ಮಂಡಕ್ಕಿ ತೊಯ್ಸಿ ಹಾಗೆ ಮಾಡೋದ್ರಿ. ಇವಾಗ ನೈಸಾಗಿ ರುಬ್ಕೋಬೇಕ್ರಿ. ಅದನ್ನು ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ತಗೊಳ್ಳೋಣ. ಮತ್ತು ಇನ್ನೊಂದು ಸ್ವಲ್ಪ ಅಕ್ಕಿ ಉಳಿಸಿನಲ್ರಿ, ಅಕ್ಕಿ ಮತ್ತು ಚುರುಮರಿನ ಅದನ್ನು ಇನ್ನೊಂದು ಒಬ್ಬೆ ಆಗ್ತೈತಿ, ರುಬ್ಕೊಳ್ಳೋಣ್ರಿ ಅದನ್ನು. ನೋಡಿ ಅದನ್ನು ಈಗ ರುಬ್ಬಿನ್ರಿ. ಇದೇ ಪಾತ್ರೆಗೆ ತಕ್ಕೋತಾ ಇದ್ದೀನಿ. ಮತ್ತು ಈಗ ರುಬ್ಬಿದ್ದಾತಲ್ರಿ, ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಕೈ ಆಡಿಸ್ಕೊಳ್ಳೋಣ. ಬೇಷ ಎಲ್ಲ ಅದು ಹಿಟ್ಟು ಮಿಕ್ಸ್ ಆಗಬೇಕಲ್ರಿ ಚುರುಮರಿ ಮತ್ತು ಅಕ್ಕಿ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನೇನೀಗ ಹಿಟ್ಟು ನೆನೆ ಬಿಡೋಂಗಿಲ್ಲ ರೀ, ತಕ್ಷಣ ಮಾಡೋದು. ಇವಾಗ ನಾನು ಪಡ್ಡು ಮಾಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ತಕ್ಕೋತೀನಿ ರೀ. ಒಂದು ಪಾತ್ರೆಗೆ ಹಿಟ್ಟು ತಕ್ಕೊಂಡು ಉಪ್ಪು ಹಾಕ್ಕೊಂಡಿನಿ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಇದಕ್ಕೆ ಸೋಡಾ ಪುಡಿನೂ ಬೇಡ ಮತ್ತು ಸಕ್ಕರೆ ಏನು ಹಾಕೋದು ಬೇಡ ನೋಡಿರಿ. ಇದಕ್ಕೆ ಸೋಡಾ ಪುಡಿ ಅದನ್ನು ಹಾಕೋದು ಬೇಡ್ರಿ. ಮಂಡಕ್ಕಿ ಹಾಕಿರ್ತೀವಲ್ರಿ, ಅವು ಮೃದು ಹಾಕವು ಮತ್ತು ಕಲರ್ ಮಸ್ತ್ ಬರ್ತಾವೆ ನೋಡಿರಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಪಡ್ಡಿನ ಹಂಚು ಕಾಸಕ್ಕೆ ಇಟ್ಕೊಂಡಿನಿ ರೀ. ಹಂಚು ಕಾದಿದೆ, ಉರಿನ ಸಣ್ಣ ಮಾಡಿಕೊಡ್ರಿ. ಸಣ್ಣ ಮಾಡಿಕೊಂಡು ಪಡ್ಡಿನೆಲ್ಲ ಹಂಚಿನ ಮನೆಗೂ ಎಣ್ಣೆ ಹಾಕ್ಕೊಂಡು ಹಿಟ್ಟು ಹಾಕ್ಕೊಳ್ಳೋಣ್ರಿ. ಈಗ ನೋಡಿ ಈ ಥರ ಎಲ್ಲ ಮನೆಗೂ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡೋಣ್ರಿ. ಅವು 1 ನಿಮಿಷ ಬೇಯಬೇಕು. ಬೆಂದಾದ್ಮೇಲೆ ಈಗ ಎಲ್ಲ ಪಡ್ಡಿಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಡ್ರಿ. ನೋಡಿರಿ ಕಲರ್ ಎಷ್ಟು ಚಂದ ಬಂದೈತೆ ನೋಡಿರಿ. ನಾವು ಮತ್ತೆ ಇದಕ್ಕೆ ಸಕ್ಕರೆನೂ ಹಾಕಿಲ್ಲ, ಸೋಡಾ ಪುಡಿನೂ ಹಾಕಿಲ್ಲ, ಚುರುಮರಿ ಅಲ್ರಿ. ಕಲರ್ ಮಸ್ತ್ ಬರ್ತಾವೆ ನೋಡಿರಿ. ಮತ್ತು ಮೃದು ಭಾಳ ಆಗ್ತಾವೆ ರೀ. ಟೇಸ್ಟ್ ಕೂಡ ಹಾಗೆ ಇರ್ತಾವೆ ನೋಡಿರಿ, ಭಾಳ ಟೇಸ್ಟ್ ಇರ್ತಾವೆ. ನೀವು ತಿನ್ನಬೇಕು ಗುಣ್ಪಂಗ್ಲ ಅನ್ನಿಸಿದಾಗ ತಕ್ಷಣ ನೀವು ಅಕ್ಕಿ ಬೇಳೆನ ತೊಳ್ಕೊಂಡು ಮಂಡಕ್ಕಿ ತೊಯ್ಸ್ಕೊಂಡು ರುಬ್ಕೊಂಡು ಹಾಗೆ ಮಾಡ್ಕೋಬೋದು ನೋಡಿರಿ. ಎಣ್ಣೆ ಇಡಂಗಿಲ್ಲ ಮತ್ತು ಹಿಟ್ಟು ಕೂಡ ಮತ್ತೆ ಇಡಂಗಿಲ್ಲ, ರುಬ್ಬಿಂದ ತಕ್ಷಣನೇ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಅದು ನೋಡಿರಿ, ಕಲರ್ ಎಷ್ಟು ಚಂದ ಬಂದಾವೆ ನೋಡಿರಿ. ಇವಾಗ ಇನ್ನೊಂದು ಡಬ್ಬಿ ಹಾಕಿ ತೋರಿಸ್ತೀನಿ ನೋಡಿರಿ. ಎಲ್ಲ ಮನೆಗೂ ಎಣ್ಣೆ ಹಾಕ್ಕೊಂಡು ಹಿಟ್ಟು ಹಾಕ್ಕೋಬೇಕು. ನೀವು ಎಲ್ಲ ಥರ ಬೇಳೆ ಪಡ್ಡು ಮಾಡಿರ್ತೀರಿ, ಅಕ್ಕಿ ನೆನೆ ಇಟ್ಟು ಬೇಳೆ ಹಾಕಿ. ಇದು ಚುರುಮರಿದು ಒಂದ್ಸರಿ ಮಾಡ್ಕೊಂಡು ನೋಡಿರಿ, ತುಂಬ ರುಚಿಯಾಗಿರ್ತಾವೆ. ಮತ್ತು ಇದು ಟೇಸ್ಟ್ ಹೆಂಗೈತೆ ಅಂಥೇಳಿ ನೀವು ಮರ್ಯಾದೆನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೋಡಿ. ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿ ಇವು ಚುರುಮರಿವು. ನೋಡಿ ಸರ್, ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೋಬೇಕ್ರಿ. ಇವು ಬೇಗನೆ ಆಗ್ತಾವೆ ನೋಡಿರಿ. ನೀವು ತಿನ್ಬೇಕು ಅನ್ನಿಸ್ದಾಗ ತಕ್ಷಣ ಮಾಡ್ಕೊಂಡು ತಿನ್ಬೋದು. ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತಾವೆ ಮತ್ತು ಮೃದುನೂ ಆಗ್ತಾವೆ. ಒಂದ್ಸರಿ ಮಾಡ್ಕೊಂಡು ನೋಡಿರಿ. ಈಗ ನಾ ಇವು ಪಡ್ಡನ್ನ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.